ಈ ಟೈಲರ್ ದಂದ ಯಾಕ ಮಾಡಕತ್ತೀನ ಅಂತ ನಮ್ಮ ಅಪ್ಪಗ ಹೇಳಿ, ಯಪ್ಪ ನಾನು ಸಾಲಿ ಬಾಳ ಕಲ್ತೀನಿ, ಶಾಲೆನೇ ಆತೀನಿ, ಯಾವ್ದಾದ್ರೂ ನೌಕರಿಗೆ ಹೋಗ್ತೀನಿ ಅಂದ್ರೆ ನಿನಕ್ಕಿಂತ ಬಾಳ ಸಾಲಿ ಕಲ್ತಾರ, ಹಂಗೆ ತಿರುಗಾಡಕತ್ತಾರ, ಯಾವ್ದಾದ್ರೂ ಉದ್ಯೋಗ ಬರ್ತದೆ ಮಂಗ್ಯ, ಯಾವ್ದಾದ್ರೂ ಉದ್ಯೋಗ ಮಾಡ ಅಂತೇಳಿ ಈ ರಾಟಿದಂದ ಹಚ್ಚಿ ನಮ್ಮ ಜೀವನೆಲ್ಲ ಬರಬಾರ್ದ ಮಾಡಿದನ್ರಿ ಮಗ. ಸುತ್ತಿ ಸುತ್ತಿ ಹಾಕೋ ಈ ಹಾಕನ ಹಾಕಿಲ್ಲ ಈಗ ಕುಣಿತಾನೋ ಇವ ಕುಣಿತಾನೋ ಕುಣಿತಾನೋ ಸಿಗಿತಾನೋ ಇವ ಸಿಗಿತಾನೋ ಸಿಂಗಿ ಸಿಕ್ಕಂಗ ಸಿಗಿತಾನೋ ಪುಲ್ಲ 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 ನೀನ ನನ್ನ ರಸಗುಲ್ಲ ಪುಲ್ಲ 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 ನೀನ ನನ್ನ ರಸಗುಲ್ಲ. ಏ ಕೃಷ್ಣ ಕೃಷ್ಣ ಅಲ್ಲ ಚುಟು ಚುಟು ಅಂತೈತೆ ಚುಟ್ ಚುಟ್ ಅಂತೈತೆ ನಿನಗ ಮಾಮ ನಾನು ಯಾರಪ್ಪ ಮಹಾರಾಷ್ಟ್ರಕ್ಕೆ ಸಿಟಿ ವಾಜಲಿ ಗಾಡಿ ಸೂಟಲಿ ಅಣ್ಣಪ್ಪದರ ಗೆಳೆಯರವರ ಪುರಿದರ ತಪ್ಪುನ್ನ ದಾಟಾದರ ಪುರಿದರ ತಪ್ಪುನ್ನ ದಾಟಾದರ ಪುರಿದರ ತಪ್ಪುನ್ನ ದಾಟಾದರ ಪುರಿದರ ತಪ್ಪುನ್ನ ದಾಟಾದರ ಇದಾಯ್ತು ನಿನ್ನ ಕರ್ನಾಟಕ ಕೇಳ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನನ್ನ ಸಲುವಾಗಿ ಕೆಟ್ಟೈತೋ ತಲಿ ಗುಬ್ಬಿ ಅಂತೈತಿ ಬಾಜು ಆಗ ಹರಿದಾರ ಪಾಪ ಗುಬ್ಬಿ ಅಂತೈತಿ ಬಾಜು ಆಗ ಹರಿದಾರ ಪಾಪ. ಕೃಷ್ಣ ಏ ಕೃಷ್ಣ ಅಲ್ಲ ನೀನು ಕೂಡ ಒಂದು ಜಂಪರ್ ಹೊಡ್ಸ್ಬೇಕಂತ ಮಾಡಿದ್ದೆ ನಾನು. ಅಲ್ಲ ನಿನ್ ರಾಟಿ ಕೂಲಿಗೆ ಹೋದ್ರ ನೀ ಏನ ಇಲ್ಲಿ ಬಂದು ನಿಂತಿದಿ ಯಾಕೆ? ಏನು ಮಾಡದ ಗೌರಿ, ಬಾಕಿ ಬರ ತೋರಿಸಿದ ಮಾಡಕ ಹೋಗಿದ್ದೆ. ಇರ್ಲಿ ಬಿಡು, ನಿನ್ನ ಜಂಪರ್ ಒಂದು ತಂದೆಯಾ ಎರಡು ತಂದೆಯಾ? ಒಂದ ತಂದಿದ್ ಮಾಮ, ಇದನ್ನ ನೆಟ್ಟಗಾಗಿ ಹಲ್ದ್ರ ಇನ್ನೊಂದ್ ತಂದು ಹಾಕ್ತೀನಿ ನಾನು. ನೋಡು ಗೌರಿ, ನಮ್ಮೂರಾಗ ಅಗಸೂರ ಫೇಮಸ್ ಟೈಲರ್ ಅಂದ್ರೆ ಈ ಕೃಷ್ಣ ಟೈಲರ್ ಒಬ್ಬನೇ. ನೀನು ಹೇಳೋದಕ್ಕಿಂತ ಭಾರಿ ನೈಸ್ ಒಂದು ಬರ್ತಾನೆ, ನಿನ್ನ ಅರಿವು ನೋಡ್ತಾನೆ. ತಗೋ ಇದಕ್ಕೆ 150 ರೂಪಾಯಿ ಐತಿ, ಚಂದಾಗಿ ಹುಲಿಯ ಮತ್ತ ನೋಡ ಮಟ್ಟ ಎದವಾ ತಗೋ ಮಾಡಿದ್ರೆ ನಿನ್ ಕೈ ಕಾಲು ಮುರಿದು ಮನೆಗೆ ಕಳಿಸ್ತೀನಿ. ಅಲ್ಲ ಗೌರಿ, 150 ರೂಪಾಯಿ ಕೊಟ್ಟು ಇಂಥದ್ದು ಯಾಕೆ ತಗೊಳಕ್ ಹೋಯ್ತೆ? ಎಷ್ಟು ದಪ್ಪ ಐತೆ ನಿನ್ನ ಹರಿಬೆ? ದಪ್ಪ ಐತ್ಯಾ? ಯಾಕೆ ಮನ ತೆಳಗೈತಿ? ಎಲ್ಲಿ ದಪ್ಪ ಐತಿಲ್ಲ? ಏ ಹುಣಸೆ, ನನ್ನ ಸೂಜಿ ಅಲ್ಲ ನನ್ನ ದಪ್ಪ ಇದ್ರೆ ನಿನ್ ಸೂಜಿ ನಡೆಯಂಗಿಲ್ಲ ಎಲ್ಲ ನರಗಿ ಒಳಗ. ನನ್ನ ಸೂಜಿ ಯಾಕೆ ನಡೆಯಲ್ಲ ಅಪ್ಪ? ನನ್ನ ಸೂಜಿ ಬಗ್ಗೆ ಸಂಶಯ ಪಡಬೇಡ. ಮೊನ್ನೆ ನಮ್ಮ ದುರ್ಗಮ್ಮವುದು ಹಳೆ ಕರೆ ಚೀಲ ಇತ್ತು, ನನ್ನ ರಾಟಿಗೆ ಬಂದು ಕೃಷ್ಣ ಜೋಳ ತುಂಬಾಕ್ ಹೊಂಟೀನಿ, ಈ ಚೀಲ ಹರಿದೈತೆ ಒಂದು ಕೂಡ ಅಂದ್ರು. ನೋ ಜೋಳ ತುಂಬ ಚೀಲನ? ಹೂನಾ ಗೋರಿ? ಜೋಳ ತುಂಬ ಚೀಲನ? ಹೂನಾ ಗೋರಿ? ಹಾಗೆ ಕೊಡೋದಷ್ಟೇ ತಡ, ಕಾಲು ಇಟ್ಟು ತುಳಿದು ಬಿಟ್ರೆ 5 ನಿಮಿಷಾಗ ಗಪ್ಪು. ಹಾ ಮತ್ತ ಗಪ್ಪ ಆಗಿರ್ಬೇಕ. ನಾನು ಗಪ್ಪಲ್ಲ ಗೌರಿ, ಆ ಹರಿಬಿ ಚೀಲ ಬಂದಾಬಸ್ತು. ಅವತ್ತು నుంచి ಆ ದುರ್ಗಮ್ಮದು ಏನ್ ಅರ್ದ್ರೆ ನನ್ ತಾಕೆ ಬರಾಕೆ. ಅಲ್ಲ ಮಾಮ ನೋಡ ಮಂಡ್ ಸೂಜಿ ಅದಕ್ಕ ಬರ್ತಾವ ನೀನ್ ಅಂತಕ. ಅಲ್ಲ ಅದೆಲ್ಲ ಹೋಗ್ಲಿ ಬಿಡ, ನನ್ನ ಮೊದಲು ಜಂಪರ್ ನಿನ್ ಚಂದ ಹೊಲಿ,
ನಾನ ಇನ್ನು ಬರ್ತೀನಿ. ಏ ನಿಂದ್ರ ಹೋರೆ ಜಂಪ ಕೊಟ್ಟು ಜಂಪ್ ಮಾಡಿ ಹೋಗ್ಬೇಡ. ನನಗಿರುವ ಪ್ರೀತಿಯ ಜಟ್ಟೆ ಬಿಡಿಸಿ ಹೋಗಿ ಬಾರೆ ನನ್ನ ಜವಾರಿ. ಹೌದೇನ್ ಮಾಮ? ಏನ್ ಬಿಡಿಸ್ಬೇಕ? ಬಿಡಿಸ ಮಾಮ ಹಂಗಾರ ಚಲು ಮಾಡಂದ್ರ ಒಡೆ ಒಂದು 9. ಹಂಗಾರ ತಗೋರಪ್ಪ ನನ್ ಬ್ಲೌಸ್. ಗೌರಿ ಏ ಗೌರಿ ಯಾಕೋ ಮುದಕ ಮೈಯಾಗಿನ ತರ್ರೇನ ಗೌರಿ ಗೌರಿ ಅಂತ ಕರೆಕತ್ತಿಯಲ್ಲ. ಏ ಕೃಷ್ಣ, ಏ ಸುಮ್ಮನೆ ನಿಂದ್ರ ಗೌರಿ. ಈ ಮಕ್ಕಳಗ ನಿಮ್ಮಂತ ಚಂದನ ಚೆನ್ನ ಕಂಡ್ರೆ ಮೈಲಾಗ ಬರ್ತಾರ. ಕೃಷ್ಣ ಕೃಷ್ಣ ಅವಲ್ಲ ಅಂದ್ಬಿಡ. ಏ ಸುಮ್ಮನೆ ಅಂದ್ರ ಬ್ಯಾಸಿನಾಗ ಒತ್ತ ಪೊಲೀಸ್ ಸ್ಟೇಷನ್ ಹತ್ತಬೇಕು. ಇಲ್ಲೇ ಮುದಕ ಯಾವ ನಿಂದ? ನಂದು ಇಲ್ಲೇ ಪಕ್ಕದಲ್ಲಿ ಮುಗುಲೈತಮ್ಮ. ನಿಮಗ ಯಾವ ನಂದು ಇದೇ ಊರ. ಈ ಹುಡುಗಿ ಏನಾಗಬೇಕು ತಮ್ಮ ನಿನಗ? ನಮ್ಮ ಮಾವನ ಮಗಳು ಮುಂದೆ ಶಿವರಾತ್ರಿ ಅಮಾಸಿಗೆ ನಮ್ಮಿಬ್ಬರದು ಮದುವೆ ಐತೆ. ಬೇಕಾದ್ರೆ ಫಸ್ಟ್ ನೈಟ್ ಆಯ್ತ್ರಿ ನಮ್ಮಿಬ್ಬರದು. ರಾತ್ರಿ ಆಸಿ ಆಸಕ ಬಾ. ಬಿಂದಿನ ಸಾವಿರ ಹೊತ್ತಿಗೆ ಆಸಿ ತೆಗೆದು ಹೋಗ್ತೀಯ ಅಂತ. ತಡಿಯೋ ಅಷ್ಟು ಮಾಡೋಣ ತಡಿಯ. ಯಾರು ಬೇಡಂತಾರ? ನಿಮ್ಮ ಗಾನ ಗೌರವ ಒಂದೆರಡು ಹರಿದು ಬಿದ್ದರೆ ಹುಡ್ಕೊಂಡು ಬರೋ ಇಲ್ಲಿ. ಅಲ್ಲ ಕೃಷ್ಣ, ಏ ಕೃಷ್ಣ, ಅವ ಯಾರ ತಿಳಿದಿ ನಮ್ಮ ಅಪ್ಪ ಆಗ್ಬೇಕು. ನಮ್ಮ ಅಪ್ಪ ನಿಮ್ಮಪ್ಪ ಸತ್ಯಪ್ಪ ಸತ್ಯ. ಲೇ ಮಂಗ್ಯ, ಈಕಿ ನಿಮ್ಮ ಅವನ ಮಗಳ, ಈಕಿನ ಮದುವೆ ಮಾಡ್ಕೊಂಡಿಂದ ನಾನು ಫಸ್ಟ್ ನೈಟ್ಗೆ ಆಸಕ್ ಬರ್ಬೇಕಾ? ಲೇ 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 ಇರ್ನೋಳ ಲೇ ಮಶ್ಯಾನ್ ಮಾರಿ ಅವನ ನನ್ನ ಮಗಳ ಹತ್ರ ನಿಂತ್ಕೊಂಡು ನನಗ ಮುದು ಬೇಡ ಅನ್ನೋದಲ್ಲ. ನಿನ್ನ ಹೊತ್ತು ಜೈಲಿಗೆ ತಪ್ಪೇ ಅಂದ್ರೆ ಇವತ್ತು ನಿನ್ನ ಸಾಯಿಸ್ತಾ ಬಿಡ್ತಾನೆ ಮಗನೇ. ಸಾಯ್ ಹೊಡಿಬೇಡ್ರಿ ಹಿರಿಯರ. ಇನ್ನೊಮ್ಮೆ ನಿಮ್ಮ ಸನೇಕ ಬರೋದಿಲ್ಲ, ನಿನ್ನ ಮಗಳ ಸನೇಕ ಬರೋದಿಲ್ಲ. ನಾವಿನ್ನ ಬರ್ತೀವಿ ಅಪ್ಪ ಬರ್ತೀವಿ. ಯಪ್ಪ ಏ ಯಪ್ಪ, ಹೇಳೋ ಮಗಳ. ಯಪ್ಪ ಅವನಂತ ಮಂದಿ ಏನ್ ಕೆಲಸ ಹೇಳೋಣ. ಲೇ 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 ನಿಂದ್ರಲೇ ತಿಕ್ರಾಶೆ. ಯಾಕ ಉಳ್ದು ಟೈರಲ್ಲ ಸಡ್ದಾರೇನು? ಕಾಡ್ಕೆರಪ್ಪಲ್ಲಿ ಹೋಗು, ಶಿವಾನದಲ್ಲಿ ಹೋಗು. ಅವ್ರು ಯಾರು ಇರ್ಲಿಕ್ಕಂದ್ರೆ ನಮ್ಮ ಗಿರ್ಲಿಂಗನ್ ಟೈಲರ್ ಕಡೆ ಹೋಗು, ಫೇಮಸ್. ಆದ್ರೆ ಈ ಡೇಂಜರ್ ಮಗನ ಹತ್ರ ಕಡೆ ಹೋಯ್ತಂದ್ರೆ ನಿನ್ನ ಕಲಶ ಮಾಡಿಬಿಡ್ತಾರೆ. ನಡಿ ಮನೆಗೆ ನಾನು ಗೋಡ್ ತೋಟಕ್ಕೆ ಹೋಗಿ ಬರ್ತೀನಿ. ಆಯ್ತು ನೀನು ಹೋಗ, ನಾನು ಆಮೇಲೆ ಬರ್ತೀನಿ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಅಪ್ಪ ಮಗಳನ್ನ ನೀನು ಯಾಕೆ ಬೈತಪ್ಪ? ಬಿಡ್ತಾವಪ್ಪ ರಾತ್ರಿ ಕಾಡ್ತಾವಪ್ಪ. ಕಣ್ಣ ಬಿಟ್ಟಾಗ ಹೆಂಗ ಮಾಡಪ್ಪ? ಕಣ್ಣ ಬಿಟ್ಟಾಗ ಹೆಂಗ ಮಾಡಪ್ಪ? ಆಯ್ತಪ್ಪ ನೀನು ಹೋಗ, ಏನು ಉಪಯೋಗಿಲ್ಲ ಮಾಪ. ಮಗಳ ಜಲ್ದಿ ಬಂದು ಬಿಡು. ಆತಪ್ಪ. ಏ ಪೋಸ್ ಕೊಟ್ಟಾನೋ ಮಾವ, ಪೋಸ್ ಕೊಟ್ಟಾನೋ, ಪೋಸ್ ಕೊಟ್ಟಾನೋ ಮಾವ, ಪೋಸ್ ಕೊಟ್ಟಾನೋ. ನಮ್ಮ ನಾಟ ಹುಡುಗ ಕೈಯಲ್ಲೊಂದ ವರ್ಷ ಕಟ್ಟ್ಯಾನೋ. ನಮ್ಮ ನಾಟ ಹುಡುಗ ಕೈಯಲ್ಲೊಂದ ವರ್ಷ ಕಟ್ಟ್ಯಾನೋ. ಪೋಸ್ ಕೊಟ್ಟಾನೋ ನಂಬರ್ ಕೇಳಿರೋ, ಪೋಸ್ ಕೊಟ್ಟಾನೋ ನಂಬರ್ ಕೇಳಿರೋ. ನಮ್ಮ ಅಜ್ಜಿ ಮಗ ಕಣ್ಣಿ ಬಂದ ಮಗಳಾಗಿಲ್ಲ. ನಮ್ಮ ಅಜ್ಜಿ ಮಗ ಕಣ್ಣಿ ಬಂದ ಮಗಳಾಗಿಲ್ಲ. ನೀನು ಹೂವಂದ್ರೆ ಉಪ್ಪಳ್ಳಿಂದ ತರ್ತೀನಿ ಹೂವ. ಹುಡ್ಕೊಂಡು ಸೀರೆ ಉಡ್ತೀನಿ ನನಗೆ ಪೋತೆ ಮಾಡವ. ಹೂವಂದ್ರೆ ಉಪ್ಪಳ್ಳಿಂದ ತರ್ತೀನಿ ಹೂವ. ಹುಡ್ಕೊಂಡು ಸೀರೆ ಉಡ್ತೀನಿ ನನಗೆ ಪೋತೆ ಮಾಡವ. ಮಾಮ ನಾವೆಲ್ಲಾನು ಹಾಡಿ ಒಂದ ಹಾದಿಗಳು. ಅದ್ಯಾವ್ದ ಭಜನಾ ಪದ. ಕರ್ಕೊಂಡ ಬಾರ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಕ.
ನಿನ್ನ ಲವ್ ಮಾಡ್ತೀನಿ ರಾತ್ರಿಯಲ್ಲೇ ಬರ್ತೀಯ ಇದೇನ ಗೌರಿ ಒಬ್ಬಂದಿಯಲ್ಲ ನಾನ ಒಬ್ಬಕ್ಕೆ ನಿಂತಿನ ನಮ್ಮ ಮಾಮ ಬರ್ಬೇಕಂತ ಹೇಳಿದ್ದ ಇನ್ನೂ ಬರ್ಲಿಲ್ಲ. ಯಾರು ನನ್ನ ಗಂಡ ನಿನಗಣ್ಣ ಅಂದ್ರೆ ನಿನ್ ಮೇಲೆ ಐತೇನ ಆತಲ್ಲ ಅವಾಗ ಯಾವಾಗ ಆಯ್ತಾ ಗೌರಿ ರಾತ್ರಿ ಬಾರಕ್ಕ ರಾತ್ರಿನ ಮತ್ತೆ ಕೊರಳ ತಾಳಿನೇ ಇಲ್ಲ ಕೊರಳಾಗ ತಾಳಿ ಅಲ್ಲ ನನ್ನ ಗಂಡ ಭಾಳ ಪ್ರೀತಿ ಅದನ ನನ್ನ ಕೊಳ್ಳಾಗ ಒಜ್ಜಾಗುತ್ತಂತ ಹೇಳಿ ಹಗಲಿ ಅವನ ಹಾಕೊಂಡು ಅಡ್ಡಾಡ್ತಾನ ರಾತ್ರಿ ತಂದು ನನಗೆ ಹಾಕ್ತಾನ. ಇದೇನೇನ ಹೇಳಕತ್ತೀಯ ಗೌರಿ ಹೊಸ ಪದ್ಧತಿ ಹೊಸ ಪದ್ಧತಿ ಅಲ್ಲ ಮಾಮ ನನ್ನ ಮ್ಯಾಗಷ್ಟು ಪ್ರೀತಿ ಅದ ಅವನಿಗೆ ಹೆಂಡತಿ ಕೊಳ್ಳಾಗ ಒಜ್ಜಾ ಬರಂತ ಹಾಕ್ತಾನ. ಹಾಗಂತ ತಾಯಿನೇ ಅಂತ ಕೇಳ್ಬಿಡ್ರಿ ಅಲ್ಲ ಗೌರಿ ಈ ತಾಯಿಗೊಂದು ಭಾರ ಹೊತ್ಕೊಂಡಣ ಮತ್ತೆ ಎಲ್ಲ ಭಾರ ಹೊತ್ಕೊಂಡಣ ಇಲ್ಲ ಮಾಮ ಇಲ್ಲಿ ಕೇಳ ಗಂಡ ಅಂತಂದ್ರೆ ಹೆಂಗಿರ್ಬೇಕು ಗೊತ್ತೇನಾ? ಅವ ಅರ್ಧ ಕೆಲಸ ಮಾಡ್ತಾನ ನಾನ್ ಅರ್ಧ ಕೆಲಸ ಮಾಡ್ತೀನಿ ನಮ್ಮಿಬ್ರಿಗೂ ದಬ್ಬ ಬರಬಾರ್ದು ಹಂಗ ಕೆಲಸ ಮಾಡ್ತೀನಿ. ಅಡ್ಡಿ ಮೇಲೆ ಅಪ್ಪ ನಿನ್ನ ಮಾಡಿಕೊಂಡವ ಪುಣ್ಯ ಮಾಡಿರ್ಬೇಕು ಒಬ್ಬೊಬ್ಬರೇನ್ರ ಅದಾರಿಲ್ಲ ಗಂಡ್ರ ಕೆಲಸ ಮಾಡಿ ಮಾಡಿ ದೇವ್ರ ಬರ್ತಿರ್ತೈತ ಹಂಗ ನೋಡ್ತಿರ್ತಾರ ಎದ್ದುಕೊಂಡು ಆಸರೇ ಆಗೋದಿಲ್ಲ. ನಿನ್ನ ಗಂಡ ದುಡ್ದು ದುಡ್ದು 30 ವರ್ಷಕ್ಕ ಗೊಡಕ್ ನಾತಾನ ಅಲ್ಲ ಅಮ್ಮಮ್ಮ ಒಬ್ರಿಗಂದ್ರೂ ತ್ರಾಸ ಆಗಿರ್ಲಿಲ್ಲ ಅದೇನ ಚಂತನ್ ಗಾಡಿ ಹೊಡಿದು 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 ಹೊಡೆದು ಹೊಡೆದು ಅವ್ರಿಗೆ ತ್ರಾಸ ಆಗಂಗಿಲ್ಲನ ಅದಕ್ಕ ನಾವ್ 2 ಮಂದಿ ಹಿಂಗ ಮಾಡ್ತೀವಿ ನಾವ. ಇಲ್ಲಿ ಕೇಳ ಈಗ ನನ್ನ ಗಂಡ ಬರೋ ಹೊತ್ತಾತ ನಾ ಇನ್ನು ಬರ್ತೀನಿ. ಇಂದ್ರ ಆಗವ್ರೆ ಮನಸ್ಸು ಗಟ್ಟಿ ಮಾಡಿ ಮಾತಿನ ಮಂಡಿ ತಿನ್ಸಿ ಹೋದ್ರೆ ಹೆಂಗ ನನ್ ಗತೆ ಹಂಗ ನಿನ್ ಗೊತ್ತಿ ಅಲ್ಲ ಅಮ್ಮ ಹಿಂಗಂದ್ರೆ ಒಂದು ಕಂಡೀಷನ್ ನೋಡೋಣ ಅಂತ. ಕಂಡೀಷನ್ ಏನದ ಅಲ್ಲ ಇಲ್ಲಿ ಕೈ ಕೊಡು ಇಲ್ಲಿ ಮೊದಲು ಕುಣಿಯೋಣ. ನಿನ್ನ ಕೈದು ಕುಡಿವಾರ ನಿನ್ನ ಗಂಡ ಬಂದ್ರೆ ಹಂಗ ಅಯ್ಯ ನನ್ನ ಗಂಡ ಯಾಕೆ ಬರ್ತಾನ? ನನ್ನ ಗಂಡ ಬರುವುದು ಕಾಲ್ ಮಾಡ ಬರ್ತಾನ ನನಗ. ಆದ್ರೆ ಮಾಮ ಈಗ ಯಾಕೆ ಸಾಕ ಹೋಗೋಣ ಬಾ ಹೋಗುದ ಅಣ್ಣ ತಂಗಿ ನಿರ್ಮಲ ಯಾರಪ್ಪ ಇವಳು? ಅಣ್ಣ ಇವಳು ಬೆಂಗಳೂರಿನವಳು. ಇವಳ ತಂದೆ ತಾಯಿಗಳು 1 ವಾರದಿಂದ ಕಾರ್ಯಶೀಲಿ ಸತ್ತು ಹೋದಂತೆ. ಅಯ್ಯೋ ಶಿವ ಶಿವ ಎಂತ ತುರ್ತು ದೈವ. ಇಲ್ಲಿ ಯಾರಾದ್ರೂ ಇವಳ ಪರಿಚಯದವ್ರು ಇದ್ದಾರೆ ಏನಪ್ಪ? ಹೌದಣ್ಣ ಈ ನಿವೇದಿತ ತಾಯಿ ತಂಗಿ ಇಲ್ಲೇ ನಮ್ಮ ಪಕ್ಕದಲ್ಲಿವರು ಅವರ ಮನೆಯಲ್ಲಿ ಇರ್ಬೇಕಂತ ಬರುವಾಗ ಏನಾಯ್ತು? ಕಾಮ ಕ್ರೋಧ ಮದ ಮಸ್ತರ ಒಂದು ಹೆಚ್ಚಾದ ಕಾಡು ಮೃಗ ಸುಂದರ ಯುವಕರನ್ನ ನೋಡಿ ತಡೆದುಕೊಳ್ಳಲಾರದೆ ಮೈ ಮೇಲೆ ಹೇರಗಳು ಬಂದಿತ್ತು. ಅದಕ್ಕೆ ಸರಿಯಾಗಿ ಪಾಠ ಕಲಿಸಿ ಇವಳನ್ನು ಕರೆದುಕೊಂಡು ಬಂದೆ. ಶಂಕರ್ ಅಂತ ಕೂರ ಪ್ರಾಣ ಊರಾಗ ಬಂದಿತ್ತ? ಕೂರ ಪ್ರಾಣಿ ಅಲ್ಲಣ್ಣ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಪ್ರಜೆಗಳ ಸೇವಕ ಎಂದು ಹಲವರ ಬಿರುದುಗಳನ್ನು ಕೊಟ್ಟು ಹತ್ತೂರ ಹಳ್ಳಿಯ ಹಿರಿತನದ ತೊರೆ ಎನಿಸಿಕೊಂಡಿರುವ ಆ ದೇವಗೌಡು ಕಾಯಕ ಬಂದ ಕಾಯಕವಿದು. ಸುತ್ತೊತ್ತು ಹಳ್ಳಿರು ದೇವರನ್ನು ತಿಳಿದುಕೊಂಡಿರ ಆ ದೇವೇಗೌಡರು ಈ ಹೆಣ್ಣಿನ ಮೇಲೆ ಏರಿ ಬಂದ್ರ ನಿಜವನ್ನ ನಾನು ಹೇಗೆ ಸುಳ್ಳು ಹೇಳರು? ಇವರ ಬಸ್ ಹಿಡಿದು ಆಟ ನೋಡಲು ಬಂದಾಗ ಮುಂದೆ ಕಂಡುಕೊಂಡು ಹೋಗಿ ಬಂದೂಕು ತೋರಿಸಿ ಯಾರಿಲ್ಲ ಜಾಗದಲ್ಲಿ ಬರತ್ತರಿಸಲು ಸಿದ್ಧವಾಯಿತು. ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗಿ ಆ ದೇವರಿಗೆ ಅದಿಗೆ ಒತ್ತು ಉತ್ತರಕ್ಕೆ ಉತ್ತರ ಪ್ರತಿ ಒತ್ತುವನ್ನು ಕೊಟ್ಟು ಇವರ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಬಂದೆ. ಎಂತ ಜನವಪ್ಪ ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕನ್ನೋದು ಗೊತ್ತಾಗೋದಿಲ್ಲ. ನೋಡಪ್ಪ ಆ ಗೌಡ ಈ ರೀತಿ ನಡೆದುಕೊಂಡವರಿಗೆ ನೀನೇನೆ ಭಯಪಡಬೇಡ. ನೋಡಿ ನಾವು ಕೂಡ ಅಷ್ಟೇ ಅವರ ಮನೆಯಲ್ಲಿ ಇರಬೇಕಂತ ನಾನು ಶಂಕರ್ ಕೋಡಿ ಹೋದೆವು. ಆದ್ರೆ ಏನು ಮಾಡೋದು, ಮೊನ್ನೆ ನಡೆದ ರೈಲು ದುರಂತದಲ್ಲಿ ಅವರು ಸತ್ತು ಹೋಗಿದ್ದಾರಂತೆ. ಅದಕ್ಕೆ ಈಗ ಏನು ಮಾಡಬೇಕು ಅಂತಾನೆ ತಿಳಿದಂತಾಗಿದೆ.
ಅಳಬೇಡಮ್ಮ ಅಳಬೇಡ. ನಿನ್ನ ಹಣದೋಳಂತ ಯಾರು ಹೇಳಿದ್ರು ನಿನ್ನ ಬಂಧು ಬಾಂಧವರಾಗಿ ಇನ್ನು ಮುಂದೆ ನಾವಿದ್ದೀವಿ. ನಿನ್ನ ಸಂಬಂಧಿಕರೆಲ್ಲ ಕಸಿದುಕೊಂಡು ಹೋಗಿರ್ಬೋದು, ಆದ್ರೆ ಇದಕ್ಕೆ ಸವಾಲಾಗಿ ನಿನ್ನ ಎತ್ತ ತಂದೆಗೂ ಅಣ್ಣ ತಮ್ಮ ಪ್ರೀತಿ ವಾಸಲ್ಲದೆ ನಾವು ತೋರಿಸೋಮ್ಮ. ಆದರೆ ಒಂದು ಮಾತಮ್ಮ, ನಾನು ಕೇಳೋ ಮಾತಿಗೆ ನೀನು ಬೇಜಾರಾಗ್ಬೇಡ. ಇಲ್ಲ, ಅದೇನಂತ ಕೇಳಿ. ನೋಡಮ್ಮ ತಂಗಿ, ನೋಡಮ್ಮ, ಪರಿಚಯದ ಕೂರದ ಹೆಣ್ಣನ್ನು ಈ ಮನೆಯಲ್ಲಿಟ್ಟುಕೊಂಡರೆ ಈ ಸಮಾಜ ನೂರು ಒಂದು ಮಾತನಾಡ್ತದೆ. ಅದಕ್ಕೆ ಭಾಗ್ಯ ಲಕ್ಷ್ಮಿಯಾಗಿ ನೀನು ನಮಗ್ ಸಿಕ್ಕಿದ್ದೀಯಾ. ತಂಗಿಯಾಗಿ ಸ್ವೀಕರಿಸಿದರೆ ಒಂದಿಲ್ಲ ಒಂದಿನ ಕೊಟ್ಟ ಮನೆಗೆ ಹೋಗ್ತೀಯ. ಈ ಶಿವಶಂಕರ ಮನೆ ದೀಪ ಬೆಳಗೋಸ್ಕರ ಜೀವನ ಪೂರ್ತಿ ನನ್ನ ತಮ್ಮ ಶಂಕರನಿಂದ ಪ್ರದೇಶಿಗೋಸ್ಕರ ಕೇಳ್ತೀನಮ್ಮ ಅಂತ ಕೇಳಿದ್ದೇನೆ. ಮಾವಯ್ಯ, ನೀರಿನಲ್ಲಿ ಮಲಗುವವರಿಗೆ ಹುಲ್ಲು ಕಟ್ಟಿಯ ಆಸರೆ ಮತ್ತೆ ನನ್ನ ಕುಲ ಗೋತ್ರ ಏನು ಅಂತ ಕೇಳದೆ ನಿಮ್ಮ ಮನೆ ಸೊಸೆನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕಿಂತ ಸಂತೋಷ ಇನ್ನೇನಿದೆ? ನನಗೇನು ತುಂಬಾ ಸಂತೋಷವಾಗ್ತಿದೆ. ಆದ್ರೆ ನನ್ನ ಕೈ ಹಿಡಿಯಲು ನಿಮ್ಮ ತಮ್ಮ ಒಪ್ಪುತ್ತದಲ್ಲ ಅಂತ ಅನುಮಾನ ಯಾಕೆ? ನೋಡಿ, ನಮ್ಮಣ್ಣ ನಿಮ್ಮ ಕೈ ಹಿಡಿದಕ್ಕೆ ಒಪ್ಕೊಳ್ತಾನೆ. ಯಾಕಂದ್ರೆ ನಿಮ್ಮಿಬ್ಬರ ಜೋಡಿ ಹೇಳಿ ಮಾಡಿದಾಗಿದೆ. ಯಾಕಣ್ಣ ಕಳ್ಳನ ಮನಸ್ಸು ಹುಳ್ಳೊಳಗೆ ಅನ್ನೋಗೆ ಯಾಕೆ ಸುಮ್ಮನೆ ನಿಂತ್ಕೊಂಡೆ ಹೇಳ? ಏ ಕಳ್ಳಿ, ನಾನು ಎಲ್ಲಾದರೂ ಹಣ್ಣಿನ ಮಾತು ಮೀರಿದಿನ ಹಣ್ಣ ಹೇಳ್ತಾನ ಹಾಗೆ ಆಗಲಿ. ಅಂತ ನಮ್ಮಣ್ಣನ ಮದುವೆ ಜೋರು ಜೋರು ಮಾಡು. ಶಂಕರನ ಅಷ್ಟಲ್ಲಮ್ಮ, ಅವರಿಬ್ಬರ ಮದುವೆ ಒಂದು ನಿನಗೆ ಒಳ್ಳೆ ವರ ನೋಡಿ ಎಲ್ಲರ ಮದುವೆ ಒಟ್ಟಿಗೆ ಮುಗಿಸ್ಬಿಡೋಣ. ಹೋಗಣ್ಣ, ನನ್ನ ಮದುವೆ ಸುದ್ದಿ ಈಗ ಮಾತಾಡ್ತೀರಿ? ಮೊದ್ಲು ಅಣ್ಣನ ಮದುವೆ ದಾಮದು ಅಂತ ಮಾಡಿಬಿಡೋಣ, ಆಮೇಲೆ ನನ್ನ ಮದುವೆ ಸುದ್ದಿ ಮಾತಾಡಿದ್ರಂತೆ. ಬರ್ರಿ, ಹಸಿವಾಗಿ ಊಟ ಮಾಡ್ತೀನಿ. ಅದಕ್ಕೆ ಈ ತುಂಬಿದ ಮನದಲ್ಲಿ ಹಾಡಿನ ಜನರು ಸೌದು ನಕ್ಕನಲ್ಲಿ ಏನ ಬಾರಮ್ಮ. ಮಾವ, ಒಂದ್ ನಿಮಿಷ. ಅತ್ತೆ ಊಟಕ್ಕೆ ಏನ್ ಮಾಡಿದ್ದೀರಾ? ಏನ್ ಬೇಕು ನಿಮ್ಗೆ? ನಾನು ಅವಾಗಲೇ ಅನ್ನ ರಸ ತಿಂದೆ, ಇವಾಗ ಏನ್ ಮಾಡಿ ರಾಗಿ ಯಾಕಿಷ್ಟು ಜೋಶ? ಸಂಸಾರ ಆನಂದ ಸಾಗರ ಸಂಸಾರ ಆನಂದ ಸಾಗರ.
ದೈವವೇ ನಮಗಾಧಾರ ಆ ದೈವ ತಂದವರಿಂದ ಮಾಡೇ ಬಂದಾರ ಅತ್ತಿಗೆ ಅಣ್ಣನಿಗೆ ತುಂಬಾ ಹಸಿವಾಗಿದೆ. ನಿಮ್ಮ ಅಣ್ಣ ನಗೋದೇ ಇಲ್ಲ, ಯಾವಾಗ್ಲೂ ಮುಖ ಊದಿಸ್ಕೊಂಡೇ ಇರೋದು. ನನ್ ಬಂಗಾರ ನನಗೆ ಭಯ ಆಗುತ್ತೆ. ಶಂಕರ್ 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 ಹೇ ಶಂಕರ್ ಬಾಡವಾದಂತೂ ಬದುಕಲು ಕೈ ಬಿಟ್ಟರೆ ಬಾಡ ಸಿಡಿಲಂತ ಮಾತನಾಡಿ ಈ ಗೋಡರಿಗೆ ಹೇ ಶಂಕರ್ ಇದುವರೆಗೆ ಗೋಡ ಇಟ್ಟದ ಗುರಿ ಖುಷಿಯಾಗಿ ಶಶಿಯಾಗಿ ಹುಟ್ಟಿದೈತಲ್ಲ ಆ ಎಮ್ಮರವಾದ ಗಿಡಕ್ಕೆ ಒತ್ತಿ ಪಟ್ಟಿ ಹಾಕಿ ಸರ್ವದ ದಿನಕ್ಕೆ ಸಿದ್ಧರಾಯ್ತಾರ ನಿನ್ನ ಬೆಟ್ಟದಾಕಾರದಲ್ಲಿ ನನ್ನ ಶ್ರೀಮಂತನ ಕಾದಿರುತ್ತದೆ ಹುಟ್ಟಾಕರಿದರೆ ನನ್ನ ಹೆಸರು ದೇವಗೌಡನೇ ಅಲ್ಲ. ಗೌಡ್ರೆ ಆ ಶಂಕರ್ ಬಗ್ಗೆ ನೀವೇ ಟೆನ್ಷನ್ ತಗೊಂತ್ರಿ ಬಿಡ್ರಿ. ಒಂಟಿಗೆ ಹೋಗಿ ಏನಾದ್ರು ಮೂಗಳು ಮುಟ್ಟುತ್ತೇನ್ರಿ? ಆನೆ ಹೋಗುತ್ತಾಗ ಶಾನ ಮುಗಿದ್ರೆ ಏನಾಗ್ತೈತ್ರಿ? ಯಾಕೆ ಮರಿಯ ಇದುವರೆಗೆ ಗೋಡ ಹೊರಟರಂದರೆ ಸಾಕು ಎದುರಿಗೆ ಬಂದ ಜನ ಕಾಲಿಗೆ ಬಿದ್ದು ಕಾಲು ಇರುಗುತ್ತಿದ್ದರು. ಈಗ ನೋಡಿದರೆ ತುತ್ತು ಕೂಳಿಗೆ ಗೊತ್ತಿಲ್ಲದೆ ಬಡಾಬಿಕಾರ ಬಿರುತ್ತಿರುವ ಶಂಕರ್ ನನ್ನ ಗೌಡಿಗೆ ಕರೆಂಟ್ ನೀವು ಮರಿಯ ಮೆರವೇರದೆ ಗೌಡ್ರೆ ಒಂದ್ ಮಾತು ಕೇಳ್ರಿ. ಹಿರಿಬಿಗಿ ಸಾವುಕಾರ ಮುಂದ ರೆಕ್ಕೆ ಬರ್ತಾವಂತ್ರಿ, ದೀಪ ಆರ ಮುಂದ ಹೆಚ್ಚಿಗೆ ಬೆಕ್ ಕೊಡ್ತಂತ್ರಿ. ನಿಮಗೆ ಎಂದು ಎದ್ರ ಏನಂದ್ರ ಮಗ್ಗ ತುಂಬಿ ಬಂದಾಗ ಕಾಣುತ್ತ. ತುಂಬಿ ಬರೋದಲ್ಲ ಮುರಿಗ ನಾ ಕೊಟ್ಟೆ ಸಲಿಗೆ
ಹೋಗಿನ ಸತ್ತಿ ಬೈ ಮರ ಬರವಲ್ಲವೇ ಉಂಡ ಮನೆಯಲ್ಲಿ ದಂಡೆತ್ತಿ ಬರ್ತಿದ್ರಲ್ಲ ಆ ಬಂದ ಬರಲ್ಲ. ಯಾವದಣ್ಣ ಬಕಪಕ್ಷಿ ಬಡವ ಎಂಬ ಬಕಪಕ್ಷಿಯನ್ನೇ ಬೇಟೆಯಾಡಿ ಪಡೆದು ತಿನ್ನೋ ಬಂಡವಾಳ ಶಾಹಿಗಳು ನಾವಿರುವಾಗ ನಮ್ಮ ಎದುರು ನಿಂತು ಕೂವ ಸುಳ್ಳಕ ಯಾರನ್ನು ಹೇಳು. ಈಗಲೇ ಹೋಗಿ ಬೇಟಾಡಿಕೊಂಡು ಬರುತ್ತದೆ. ಅದು ನಮ್ಗೆ ಬೇಕಾದ ಬೇಕು. ಆ ಬೇಟನ್ನು ಇಷ್ಟ ಬೇಗ ಆಡಬಾರದು. ಯಾಕಂದರೆ ಕೋಟೆನ ಗಟ್ಟ ಬೇರೆ ಆಸ್ತಿ ಅದ್ರ ಕೈಯಲ್ಲಿದೆ. ಹೇಗಾದರ ಸಮಾಧಾನ ಮಾಡಿ ಮೋಸದಿಂದ ಸೈ ಹಾಚ್ಕೊಂಡು ತಿಂದು ತೆಗೆದ ಅದ್ರ ಆಶೀರ್ವಾದ ಅಣ್ಣ. ಕೋಟಾನೆ ಗಟ್ಟಲ ಆಸ್ತಿ ಬರುವುದು ಎಂದು ಕಣ್ಣ ಜನ ಎದುರಿಗೆ ಕೋಟಿ ಮಾತನಾಡಲು ಸುಮ್ಮನಿರಬಾರದು. ಒಪ್ಪಿ ಸೈ ಹಾಕಿದರೆ ಸರಿ, ಇಲ್ಲ ಒತ್ತು ಸೈ ಹಾಕಿಸಬೇಕು ಪರಪಿಕರಿಗಳನ್ನು. ನಮಸ್ಕಾರ ದೇವೇಗೌಡರಿಗೆ. ಯಾರೇ ಬರಬಿಟ್ಟರು? ದಾಸ ದೇವದಾಸ 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 ಯಾರಪ್ಪ ಪದವಿ ಗೌಡರ ಮನೆ ಬಾಗಿಲನ್ನು ತಟ್ಟಿದೆ. ಅಪ್ಪನೇ ನಿನ್ನ ಅಪ್ಪಣೆಯನ್ನು ಏನು ಪಡೆದುಕೊಂಡು ನೀನು ಹೇಳಿದಂತೆ ಬಾಲ ಅಡಿಸಿ ಬಿದ್ದಿರತ್ತ. ಈ ದೋಸೆಯನ್ನು ನಿನ್ನ ಗುಲಾಮನಲ್ಲ ದಾಸ ಮತ್ತು ನಮ್ಮ ದಾಸ ಈ ಹಳ್ಳಿಯಲ್ಲಿ ನೀನು ಜೀವಂತಗಿರಬಾರದು. ನಿನ್ನ ಜೀವನದ ಜಾತ್ರವನ್ನು ತೆಗೆದು ನಿನ್ನ ದೇಹ ರಕ್ತವನ್ನು ನಿನ್ನ ದೇಹ ದೇಹವನ್ನು ತಂದು ರಕ್ತ ಕಲಿತ ಮಾಡಿದರೆ ನನ್ನ ಹೆಸರು ದೇವಗಡನೆ ಅಲ್ಲ. ರೇಗೌಡ ನಿನ್ನ ಕಾಯಕವನ್ನು ಕಡೆಗಾಣಿಸಿ ರೈತರ ರಕ್ತವನ್ನು ಏರಿ ಗೋಡೆ ಏರಿ ಕುಳಿತುಕೊಂಡಿರುವ ನಿನ್ನಂತ ತಗಣಿಯನ್ನು ಹೊಸಟಾಗದೆ ಸಿದ್ಧನಾಗಿ ನಿಂತಿರುವುದು ಈ ದಾಸ ದೇವದಾಸನಾಗಿ. ತೀರ್ಸ್ಕೋಬೇಡ. ಕೋಪ ಬಂದಿದಂದು ಕೋಪದಲ್ಲೇ ಬಾಯಿಗೆ ಬೂಜಾರಿಸಲು ಹೋದರೆ ಅದು ನಿನ್ನ ಮೈ ಮೇಲೆ ಬೀಳ್ತದೆ. ಒಳ್ಳೆ ಮಾತಿನಿಂದ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿಯನ್ನು ಲಂಚವನ್ನು ಕೊಟ್ಟು ನಿನ್ನ ಅಕ್ಕನ ಮಗ ಕೊಡಿಸಿದ್ದಲ್ಲ ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಆಗಬೇಕು. ಇಲ್ಲ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ದಾಸ? ನಾವು ದುಡ್ಡಿದ್ದವರು ದುಡ್ಡು ಕೊಟ್ಟು ನೌಕರಿ ಸೇರ್ತೇವೆ. ಅವನಿಗಾಗೇ ನೌಕರ ಮಾಡಬೇಕೆನ್ನ ಆಸೆ ಇದ್ದರೆ ನಮಗಿಂತ ಹೆಚ್ಚು ದುಡ್ಡು ಕೊಟ್ಟು ನೌಕರಿ ಮಾಡಂದರೆ ದುಡ್ಡು ಕೊಟ್ಟು ನೌಕರಿ ಲಂಚ ಕೊಟ್ಟು ನೌಕರಿಗೆ ಸರ್ ಕೆಲಸ. ನೀವೊಂದು ಮಾತಾಡ್ತೀನಿ ತಿಳಿದುಕೋ. ನೀನು ಸತ್ತಾಗ ನಿನ್ನಿಂದ ಬರೋದು 4 ಜನ 4 ಮಾತು. ನೀನು ಗಳಿಸಿರುವ ಆಸ್ತಿ ಅಂತಸ್ತಲ್ಲ. ಆ 4 ಜನ 4 ಮಾತನ್ನು ಕಾಯ್ತು. ಇಲ್ಲ ನೀನು ಸತ್ತಾಗ ಹೊರಗೆ ಹೋಗಿದೆ ಹೊರಗೆ ನಿಂತು ಹುಳ ಬಿದ್ದು ಹೋಗ್ತೀಯ. ಎಚ್ಚರದಿಂದಿರು ಬರ್ತದೆ. ಏ ದಾಸ ನಿಂತು
ಲೇ ದೇವರಾಜ್, ಸತ್ಯ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀಯೋ, ಅನ್ಯಾಯ ಮಾಡಿದ್ರೆ ನರಕಕ್ಕೆ ಹೋಗ್ತೀಯೋ, ಹೇಗಾರ ಆಡಿದ್ರೆ ಈ ದಾಸನ ಕೈಯಲ್ಲಿ ಸತ್ತು ಹೋಗ್ತೀಯೋ? ನೋಡ, ಇದು ನನ್ನ ನಿನ್ನ ಮೊದಲಿನ ಬೇಟೆ. ಎರಡಿನ ಬೇಟೆ ಆಗದ್ರ ಒಳಗೆ ಆ ವಿಜಯನಿಗೆ ನೌಕರಾಗಬೇಕು, ಇಲ್ಲ ಈ ದಾಸನ ಕೈಯಲ್ಲಿ ನಿಮ್ಮ ಸೇವಾಗಬೇಕು. ಬರ್ತೀನಿ. ಆ ಬ್ರಹ್ಮ ಬೆರೆದ ಹಣೆ ಬರ, ಈ ದಾಸನ ಬೆರೆದ ನಿಮ್ಮಿಬ್ಬರ ಜೀವನದ ಬರ. ದಟ್ ಈಸ್ ದೇವದಾಸ. ಅಂದು ಬಂದು ನಮ್ಮ ಭದ್ರ ರುದ್ರನ ಕೊಲೆ ಮಾಡಿ ನಾವು ವಿಜಯನ ಪಾರ ಮಾಡುವಲ್ಲದೆ ಈ ದೇವರ ಮನೆಗೆ ಬಂದು ಹೆಚ್ಚಿಗೆ ಗಂಟವನ್ನು ಕೊಟ್ಟು ಹೋದಲ್ಲದೆ ಚಿಕ್ಕನ ಮಗನೇ, ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತಗಿರಬಾರದು. ನಿನ್ನ ಜೀವನ ಜಾತಕವನ್ನು ತೆಗೆದು ನಿನ್ನ ದೇಹ ರಕ್ತ ಕಟ್ಟಿ ಮಾಡಲಿದ್ದಾರೆ. ನನ್ನ ಹೆಸರು ದೇವಗುರುವೇ ಅಲ್ಲ. ಅಣ್ಣ, ನಾವು ಯಾರು? ಈ ನಮ್ಮ ಗೌಡಿಕೆ ವಂಶದ ಮರ್ಯಾದೆ ಏನನ್ನೋದು ನರಿಯದು. ಗರ್ವದಿಂದ ಮಾತಾಡಿದ ಆ ದಾಸನ ದರ್ಪವನ್ನು ಪುಡಿ ಪುಡಿ ಮಾಡಿ ಅಡಿ ಅಡಿಗೆ ಬಿದ್ದಿರಬೇಕು ಈ ಗೌಡರ ಪಾದಕ್ಕೆ. ಆ ರೀತಿ ಮಾಡಿದ್ದರೆ ನಾನು ನಿಮ್ಮ ತಮ್ಮನೇ ಅಲ್ಲ. ಯಪ್ಪ, ಗೌಡಿಗೆ ಮನೆಯ ಗಂಡರಿಯ ಗೌಡ್ರ ಇಷ್ಟೊತ್ತನ ದಾಸನ ಮೇಲೆ ಜೋರಿಸಿದ್ದು ಜನರಿಗೆಲ್ಲ ಗೊತ್ತೈತಿ. ಹೋದ್ರಿ ಗಂಟ್ಲು ಹಾರ್ಕೊಂಡಿದೆ, ಫುಲ್ ಬಾಟ್ಲಿ ತಂದೇನೆ, ನೈಟ್ ಹಾಕಿ ಟೇಜ್ ಮೇಲೆ ಫೈಟ್ ಬಿಡೋಣ. ಹೋಗೋಣ. ಏ ಗೋರೆ ನಿಂದ್ರ ಹಿಂಗ ಸಿಟ್ಟಾಗಿ ಹೋದ್ರೆ ನಾನು ಹೆಂಗ ಒಂದು ಕೊಡ್ಲಿ ನಿನ್ನ ಜಂಪರ. ಪಿಕ್ನಾಶಿ ಚಲೋ ಹೊಲಿತಂತ ಹೇಳಿ ಕಡೆ ಜಂಪರ್ ಹಾಕಿದ್ರ ಎಲ್ಲ ಬುತ್ತಿ ಬುತ್ತಿ ಮಾಡಿಟ್ಟಿಲ್ಲ ನೋಡು. ಸೀದಾ ಒಂದು ಹೊಸ ಜಂಪರ್ ಇಸ್ಕೊಟ್ರ ಸರಿ, ಇಲ್ಲ ಅಂದ್ರೆ ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ. ಏ ಹುಚ್ಚಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನ ಅಂತ ಹೇಳಿ ಎದುರಿಸಿದ್ರೆ ನಾನು ಎದುರ್ಕಂತ ಮಾಡಿದ್ದೇನು? ನಾನು ಕಂಪ್ಲೇಂಟ್ ಕೊಡ್ತೇನೆ ನಡಿ. ಹಾ, ನನ್ನ ಜಂಪರ್ ಎಗವಾತದು ಹೊಲ್ದು ನನಗ ಕಂಪ್ಲೇಂಟ್ ಕೊಡ್ತೀಯಾ? ಬಾರಮ್ಮ ಬಾ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇದೇನ ಗೌರಿ, ಅವನ ಹಂಗೆ ಹಿಡ್ಕೊಂಡ ಯಾಕಂತ ಹೊಡಿಯಲ್ಲ. ಮತ್ತೇನಾರ ನಿನ್ನ ಕೆಟ್ಟಗ ರೇಪ್ ಮಾಡಕ್ ಬಂದೇನ ಮಗ? ರೇಪ್ ಮಾಡಕ್ ಬಾ ಅಂದ್ರಿ, ಅವ್ನ ಪೈಪ್ ಮುರಿದು ಅವ್ನ ಕೈಯಾಗ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳನ ಅಲ್ಲ. ನನ್ನ ಪೈಪ್ ಮುರಿಯಾಕ ಈಕಿನಿಂದ ಅಲ್ರಿ ಸಾಹೇಬ್ರ, ಇವ್ರ ಅವು ಇದ್ರೆ ಆಕಿನಿಂದ ಸಾಧ್ಯವಲ್ರಿ ಸಾಹೇಬ್ರ. ಇದೇ ನನ್ನ ಪೈಪಿನಿಂದ ಊರಗಳೆಲ್ಲ ಕೂಡ ತುಂಬಿ ಹರಿದವ್ರಿ. ಬಾ ಹೆಚ್ಚು ಮಗನ, ಏನ ಊರಾಗಿನ ಕೂಡ ತುಂಬಿಸಿ ಕಳ್ಸಾಗ ನಿನ್ನ ಪೈಪ್ನಾಗ ಚಿನ್ನಬಾರ್ದು ಏನು ಗೌರಿ? ಅವನ್ದೇ ನಿನ್ನ ಕೂಡ ಜಗಳ. ಅದರಿ ನಾನ್ ನಿಮಗ್ ಕೊಡ್ಬೇಕಂತ ಹೊಂಟಿದ್ದೆ. ಏನು ನಿಂದು ನೆನಪು ಕೊಡ್ತೀಯ? ಏನ್ ಕೊಡ್ತೀಯ ಗೌರಿ? ನಾನ್ ಏನ್ ಕೊಡ್ಲಪ್ಪ, ಅವನ್ ಮ್ಯಾಗ ಕಂಪ್ಲೇಂಟ್ ಕೊಡಕ್ ಹೊಂಟಿದ್ದೆ ನಾನು. ಕಂಪ್ಲೇಂಟ್ ಹೇಳ, ಏನ್ ಮಾಡ್ರಿ ಮಗ? ಈಗಲೇ ಸರಿಯಾಗಿ ಬಂದ್ ಬರ್ತಿನ ಸರಿಯಾಗಿ ಒಂದು ಕೊಡ್ತಾನ ಅಂತೇಳಿ ನಾನು ಎಷ್ಟೇ ಪ್ರಯತ್ನ ಮಾಡಿದೇನ್ರಿ. ಆದ್ರೆ ಈಕಿನ ಹರಿದ್ರೊಳಗ ನನ್ನ ಸೂಜಿ ಸಿಕ್ಕೊಂಡು ಯಾಕೆ ಬರೋ ಮಾಡ್ತೀನಿ ತನಕ ಅಲ್ರಿ.
ಅದರಿ ನಂದೊಂದ್ ಜಂಪರ್ ಐತ್ರಿ ಚಂದ ಹೊಲ್ದು ಕೊಡುವಂತ ಕೈಯಾಗ ಕೊಟ್ಟಿದ್ರಿ ಅದಲ್ರಿ ಎಲ್ಲಾ ಮುತ್ತಿ 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 ಮಾಡಿ ಇಟ್ಟಿ ಹುಡ್ಗೋಗ್ ಬರ್ಲಾರ ಇಟ್ಟನ್ರಿ ಯಾವಾಗ ನನ್ನ ಮಗನ ಹಿಂಗಾಗ ಮಾಡಿದ್ರೆ ಸರಿಯಾಗಿ ಹೊರಗೆ ಬರ್ಬೇಕಲ್ಲ ಸರಿಯಾಗಿ ಹೊರಗೆ ಕೊಡ್ತಾನ ಅಂತೇಳಿ ನಾನು ಎಷ್ಟೋ ಪ್ರಯತ್ನ ಮಾಡಿದೇನ್ರಿ ಆದ್ರೆ ಈಗಿನ ಅರಿವಿ ಒಳಗ ಸಿಕ್ಕೊಂಡು ನನ್ನ ಸೂಜಿ ಬಿಡಲೇ ಇಲ್ರಿ ಇರ್ತವೆ ಹೊಸ ಅರಿವಿ ಬೇರೆ ಐತೆ ಒಳಗ ಸಿಕ್ಕೊಂಡು ತಿಂತಿರ್ಬೇಕ ಸಾಹೇಬ್ರೆ ಹಂಗಲ್ರಿ ಸಾಹೇಬ್ರೆ ಸ್ವಲ್ಪ ಬಿಡಿಸಿದ್ರೆ ಈ ಮೈಯಾಗಿನ ಬಾರ ಹಾಕಿ ತುಟ್ಟ ತೊಳೆದ್ರ ದಾರ ಚೆಟ್ ಅಂತ ಕರ್ಕೊಂಡು ಹೋಯ್ತ್ರಿ ಆದ್ರೆ ಈಗಿನ ಅರಿವಿ ಒಳಗ ನನ್ನ ಸೂಜಿ ಸಿಕ್ಕೊಂಡು ಬಿಡಲೇ ಇಲ್ರಿ ಮಗನ ಆಗಿನ ಅರಿವಿ ತಪ್ಪಲ್ಲ ಅದೇನು ಸೂಜಿ ಮಾಡ್ಯಾರ ನೋಡ ಹೇಳ್ತೀವಿ ನೋಡ್ರಿ ಸಾಹೇಬ್ರ ಅಲ್ರಿ ಇರೋದ ಎಲ್ಲ ಒಂದ ಸೂಜಿ ಒಳಗೆ ಎಲ್ಲರಿಗೆ ಹಾಕಿ 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 ಅವಂದ ಮುಂದಿನ ಮಣ್ಣಾಗ ಹೋಗಿರ್ತೈತ್ರಿ ಸೂಜಿ ಏ ಬೇಡ ನನ್ನ ಸೂಜಿ ಬಗ್ಗೆ ಸಂಶಯ ಬೇಡ ನನ್ನ ಸೂಜಿ ಬುಡಕ ನಿನ್ನ ಜಂಪರ್ ಇಟ್ಟು ಜಂಪರ್ ದುಡ್ಡು ಎಷ್ಟಾಗತ್ತ ಅಷ್ಟು ಕೊಟ್ಟು ಬಿಡ ಇಲ್ಲ ಅಂದ್ರೆ ನಿನ್ನ ಸ್ಟೇಷನ್ ಕರ್ಕೊಂಡು ಶಿಕ್ಷೆ ಕೊಡ್ಬೇಕಾಗತ್ತ ನನಗೆ ಯಾಕೆ ಕೊಡ್ತೀರಿ ಸಾಹೇಬ್ರೆ ಶಿಕ್ಷಣ ಮೊದಲು ನನ್ನ ಸೂಜಿ ರೊಕ್ಕ ಕೊಡನ್ರಿ ಏಕನ್ನ ಅಂದ್ರೆ ನಿನ್ನ ಸೂಜಿಗೆ ಏನೈತೆ ತಮ್ಮ ನನ್ನ ಸೂಜಿ ನಟ್ಟಲ್ಲಿ ನಿನ್ನ ಜಂಪರ್ ಆಗೋದು ಒಂದು ವೇಳೆ ನನ್ನ ಸೂಜಿ ಇರ್ಲಕ್ಕಂದ್ರೆ ನಿನ್ನ ಜಂಪರ್ ಹಂಗ ಸುತ್ತರಿಸಿಕೊಂಡು ಬರ್ತತ್ತ ನಿಂದು ಸೂಜಿ ಮುರಿದಿರ್ಬೇಕಾದಕ್ಕೆ ನಾ ಏನ್ ಮಾಡ್ಬೇಕು ನನ್ನ ಸೂಜಿ ಬಗ್ಗೆ ಸಂಶಯ ಪಡಬೇಡಕೋರೆ ಅದೇ ಸೂಜಿ ನನ್ನ ಸೂಜಿ ಬಗ್ಗೆ ಸಂಶಯ ಪಡಬೇಡಕೋರೆ ಅಲ್ಲ ಮಮ್ಮ ನಿನ್ ಸೂಜಿ ಮುರಿದಿರ್ಬೇಕು ನಾ ಏನ್ ಮಾಡಿನ ಕೊಡಂಗಿಲ್ಲ ನನ್ನ ಸೂಜಿ ನಟ್ಟಲ್ಲಿ ನಿನ್ನ ಜಂಪರ್ ಆಗೋದು ಒಂದು ವೇಳೆ ನನ್ನ ಸೂಜಿ ಇರ್ಲಕ್ಕಂದ್ರೆ ಸೂಯಿ ಅಂತ ಸೌಂಡ್ ಬಂದ ದಂಡಿಗೆ ಹತ್ತದನ್ನು ಬಿಡೋದಿಲ್ಲ ನಾನು ಸೂಜಿ ರೊಕ್ಕ ಕೊಡಂಗಿಲ್ಲ ನಾನು ಕೊಡಂಗಿಲ್ಲ ಯಾಕ್ ನನ್ ಜಂಪರ್ ಕೊಡಬೇಕು ನೀನ ನಾನು ಕೊಡಂಗಿಲ್ಲ ರೊಕ್ಕ ಕೊಡಬೇಕ ಸುಮ್ಮನೆ ಸೇರಿ ಕೆಲ್ಸಕ್ಕೆ ಯಾಕೆ ಜಾಯ್ತಾರೆ ಗೌರಿ ನಿನ್ನ ಅರ್ಬಿ ದುಡ್ಡು ಎಷ್ಟಾಯ್ತು ನಾನು ಕೊಡ್ತೀನಿ ಕೃಷ್ಣ ನಿನ್ನ ಸೂಜಿದೆ ನಾನು ಕೊಡ್ತೀನಿ ಆದ್ರೆ ಈ ರಸ್ತೆ ಈ ರೀತಿ ಜಗಳ ಮಾಡಕ್ ಹೋಗ್ಬೇಡಿ ಸಾಹೇಬ್ರ ಜಂಪರ್ ನಿಗ್ರಿ ಇಬ್ಬರು ನೀವೇ ಕೊಡ್ತಾನ ಅಂದ ಮೇಲೆ ನಾವ್ ಯಾಕೆ ಜಗಳ ಮಾಡಕ್ ಹೋಗ್ರಿ ಗೌರಿ ಇದೇ ಬುಷ್ಕಾಗ ಒಡೆ 9 ನೀ ಏನಂದಿ ಸೂಜಿ ರೊಕ್ಕ ಏನ ನಂದ ಬ್ಲೌಸ್ ರೊಕ್ಕ ಕೊಡ್ತೀನಿ 150 ರೂಪಾಯಿ ಕೊಡು ಮೊದಲ ಆಮೇಲೆ ಹೋಗಿದ್ದು ನಾನು ಮಾಮ ಏನ್ ಹೇಳಕತ್ತೀನಿ ನಾನು ಹೋಗ್ಯಾಕ ತಯಾರದ ನನ್ನ ಬ್ಲೌಸ್ ರೊಕ್ಕ ಕೊಡು 150 ಕೊಡ್ತೀನಿ ನೋಡ್ರಿ ಇದೇ ಬುಷ್ಕಾಗ ಒಡಿ 9 ಹೊಡಿಯೋದಿಲ್ಲ 150 ರೂಪಾಯಿ ಕೊಟ್ರೆ ಹೊಡೆಯಕ್ಕೆ ನನ್ ಬ್ಲೌಸ್ ರೊಕ್ಕ ಕೊಡ್ಬೇಕು ಕೊಡ್ತೀನಿ ಒಡೆ ಎಲ್ಲ ಕೊಡ್ತೈತಿಲ್ಲ ಮಗು ಒಮ್ಮೆ ಕೊಡಂಗಿಲ್ಲ ನೀವು ಶಾವಿಗೆ ತೆಗಿ ಮೊದಲ ಖಾಲಿ ಆಗ್ಯಾತ ಅದ ಪೂಕ್ಷ ಹಿಡ್ಕಿನ ಜಜ್ಜಿ ಕಲ್ಸೋರು ನೀನೇ ಇದ್ರು ಕೊಡ್ತೀನಿ ನಾನ ಕೊಡ್ಲಿ ಗಟ್ಟ ಬರಿಗಟ್ಟಿಯಪ್ಪ 3 ಬಿಟ್ಟಿದ್ದ ನೋಡ್ರಿ ಇವ ದಿನ ಊರಾಗ ಹೋಗೋದು ಸಾಕಾಗತ್ತ ಊರಿಗೆ ತೊಟ್ಟಾರ ಅವನ ಇವ ಮಾಮ ಹೋಗ್ಯಪ್ಪ ಅಂತ ಒಡಿ 9